ಹಾಂ ರಾಕಿ ಕಮ್ 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 ಗುಡ್ ಬಾಯ್. ಫ್ರೆಂಡ್ಸ್, ದಾರಿ ಉದ್ದಕ್ಕೂ ಮಧ್ಯದಲ್ಲಿ ಈ ಥರ ಗಿಡಗಳನ್ನ ನೆಟ್ಟು ಸುತ್ತಲೂ ಕಟ್ಟೆ ಕಟ್ಟಿದ್ದಾರೆ. ಸೊ ಗೈಸ್, ಫೈನಲಿ ನಾವು ಬಂದಿದ್ದೀವಿ. ಮಕ್ಕಳಿಗೋಸ್ಕರ ಗೇಮ್ಸ್ ಇದ್ದಾವೆ ನೋಡಿ. ಪ್ರಿಪೇರ್ ಮಾಡಿದ್ದೀವಿ. ಹಾಗೆ ಈ ಕಡೆ ಸನ್ಸೆಟ್ ಕೂಡ ಆಗ್ತಾ ಇದೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ನಾನು ನಮ್ಮ ಚಿಕ್ಕೋಡಿಲಿ ಇರ್ತಕ್ಕಂಥ ಟ್ರೀ ಪಾರ್ಕಿಗೆ ಬಂದು ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಒಂದು ಬ್ಲಾಗಲ್ಲಿ ನಿಮ್ಗೆ ತೋರಿಸಿದೆ, ಆದರೆ ಇವಾಗ ಅದಕ್ಕಿಂತ ಜಾಸ್ತಿ ಡೆವಲಪ್ಡ್ ಆಗಿದೆ. ಹಾಗೆ ರಾಕಿಗೆ ಒಂದು ಔಟ್ಸೈಡ್ ಪಿಕ್ನಿಕ್ ಆದಂಗೆ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲನೂ ಸಿಮೆಂಟಲ್ಲಿ ಮಾಡಿರೋದು. ಸೊ ಎಲ್ಲ ಸಿಮೆಂಟಲ್ಲಿ ಮಾಡಿರೋದು, ಏನೋ ಯಾರಿದ್ದಾನೋ ಏನೂ ಹಾನಿ ಆಗೋದಿಲ್ಲ. ಸೊ ರಾಕಿ ಅವರು ಆಲ್ರೆಡಿ ಒಳಗೆ ಹೋಗಿ ಶುರು ಮಾಡಿದ್ದಾರೆ ಅವ್ರ ಕೆಲಸನ. ರೀ ಅಲ್ಲಿ ಕಟ್ಟಿದ್ದೀರಿ ಖರೆ, ಆ ಬೋರ್ಡ ಮುರಿತಾರೆ. ಈ ಬೋರ್ಡ್ ಮುರಿಯೋ ಕೆಪಾಸಿಟಿ ಇದ್ರೆ ನೀವು ಕಟ್ಟಿದ್ದೀರದ. ಹಾಂ ರಾಕಿ ಯಾಕ ಏಯ್ ಸೈಲೆಂಟ್ ಆಗಿರ್ಬೇಕು. ಹಾಂ ಬಟ್ ಅವಂಗೆ ಕ್ಯೂರಿಯಾಸಿಟಿ ಸಿತ್ತಲ್ಲ, ಯಾವಾಗ ಮ್ಯಾಲೆ ಹೋದೇನಂತ. ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಹೋಗೋಣ್ರಿ. ಹಾಂ ರೈಟ್, ಚಲೋ. ಫಸ್ಟ್ ಸ್ಟಾಪ್ ತಗೊಂಡಿದೀವಿ. ಇಷ್ಟು ಗ್ರೀನರಿ ಐತಲ್ರಿ ಇವಾಗ, ಮಳೆಗಾಲ ಅನ್ನೋದು ಫುಲ್ ಗ್ರೀನರಿ ಇದೆ. ಫಸ್ಟ್ ಸ್ಟಾಪ್ ತಗೊಂಡಿದೀವಿ. ಇನ್ನ ಮುಂದೆ ಹೋಗ್ಬೇಕು. ಇನ್ನು ಈ ಕಡೆ ಮೇಲೆ ಹತ್ಕೊಂಡು ಹೋಗ್ಬೇಕು. ಹಿಂಗ್ ಹೋಗಿ ಆಮೇಲೆ ಹಂಗೆ ಹೋಗ್ಬೇಕು. ಇನ್ನ ಭಾಳ ಐತಿ. ಜಸ್ಟ್ ಆ ಗೇಟ್ದಿಂದ ನಾವು ಒಳಗಡೆ ಬಂದಿದ್ವಿ. ಹಾಂ ರಾಕಿ ಕಮ್ 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 ಗುಡ್ ಬಾಯ್. ಸೊ ಗೈಸ್, ನಾವು ಈಗ ಟ್ರೀ ಪಾರ್ಕ್ ಬಂದಿದ್ವಿ. ಬಂದ ತಕ್ಷಣ ನೋಡಿ ಈ ಥರ ಎಲ್ಲ ಪಾಯಿಂಟ್ ಮಾಡಿದ್ದಾರೆ. ಕೂತ್ಕೊಳ್ಳೋಕ್ಕೆ ಚೇರ್ ಹಾಕಿದ್ದಾರೆ ನೋಡ್ಬೋದು. ಈ ಮೇಲೆ ವಾಕಿಂಗ್ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿ ಪೆವರ್ಸ್ ಹಾಕಿದ್ದಾರೆ ಅಂತ ನಮ್ಮ ರಾಕಿನ ಒಂದು ಸುದ್ದಿ. ಶೀತಲ್ ನೋಡಿ ಬರ್ತಾ ಇದ್ದಾಳೆ. ಶೀತಲ್ ಬೇಗ ಬಾ, ವ್ಯೂ ನೋಡಾಕದಿ. ಎಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ನಮ್ಮ ಚಿಕ್ಕೋಡಿ ಇಲ್ಲಿಂದ. ವಾವ್, ಇಲ್ಲಿ ನೋಡಿ ಇವು ಪಾಯಿಂಟ್ಸು. ಇಲ್ಲಿ ನಾವೇನಾದರೂ ಮ್ಯಾಗಿ ಆಗಿರ್ಬೋದು, ಏನಾದರೂ ಮಾಡ್ಕೊಂಡು ತಿನ್ಬೋದು, ವಿಶ್ರಾಂತಿ ಪಡಿಬೋದು. ಈ ಥರ ಇಲ್ಲಿ ಮಾಡಿದ್ದಾರೆ. ಸೊ ಶೀತಲ್, ನಾವು ಮೊದಲು ಬಂದಾಗಿದ್ದಲ್ಲ ಇಲ್ಲಾಗಿತ್ತಲ್ಲ? ಹಾಂ 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 ಹಾಂ. ಸೊ ಇನ್ನು ನಾವು ಹಿಂಗೆ ಮುಂದೆ ಹೋದ್ವಿ ಅಂತ ಅಲ್ಲಿ ಮಕ್ಕಳಿಗೆಲ್ಲ ಆಡೋಕ್ಕೆಲ್ಲ ಭಾಳ ಚಂದ ಮಾಡಿದ್ದಾರೆ ಮುಂದೆ. ಭಾಳ ಮಳೆ ಬತ್ತಂದ್ರೆ ಇಲ್ಲಿ ನಾವು ಆರಾಮ ರೆಸ್ಟ್ ಮಾಡ್ಬೋದು. ಮತ್ತು ಇದು ಕೆಲವೊಂದು ಕಡೆ ಹಿಂಗೆ ಪೆವರ್ಸ್ ಕೆಳಗೆ ಇದನ್ನು ಹಾಕಿದಾರು ಸ್ಟೈಲ್ಸ್ ಅದು, ಮತ್ತು ಒಂದೊಂದು ಕಡೆ ಇಲ್ಲ. ನಾವೇನೋ ಮುಂದೆ ಹೋಗೋದೈತಿ. ಸೊ ನಾವು ಮತ್ತು ಇವತ್ತು ಏನೇನು ಮಾಡೋದೈತಿ ಇಲ್ಲಿ ಸ್ಪೆಷಲ್. ಹಾಂ ಗೈಸ್, ನಾವು ಇವತ್ತು ಹಾಂ ನೋಡಿ, ಇವು ಮ್ಯಾಗಿ ಪಾಯಿಂಟ್ ಅಂತ. ಇವು ಮ್ಯಾಗಿ ಪಾಯಿಂಟ್. ನಾವಿಲ್ಲಿ ಬಂದು ಇವತ್ತು ಬರೀ ಸುತ್ತಾಡಿ ಮಾತ್ರ ಹೊಂಟಿಲ್ಲ. ನಾವು ಇವತ್ತು ಮ್ಯಾಗಿ ಪ್ರಿಪೇರ್ ಮಾಡಿ ತಿಂದು. ಸೊ ಇವತ್ತಿನ ಡೇ ತುಂಬ ಸ್ಪೆಷಲ್ ಆಗಿರುತ್ತೆ. ನಮ್ಮ ರಾಕಿಗೆ ಅಂತೂ ತುಂಬ ಸ್ಪೆಷಲ್. ಬರೀ ಮನೆಯಲ್ಲೇ ಇರ್ತಿದ್ದ, ಈಗ ನೋಡಿ ಒಂಥರ ಫೀಲಿಂಗ್ ಆಗ್ತಾಯಿದೆ ರಾಕಿಗೆ. ರಾಕಿ ಹಾಂ ಏನು ಮಾಡಿದೆಯಪ್ಪಯ್ಯ? ಹೋಗ್ತೀಯ? ಎಲ್ಲಿ ಹೋಗೋ ನೀನು? ಬಿಡ್ಲಿ ನಿಂಗೆ ಬಿಚ್ಚಿ? ಹಾಂ ಹೋಗ್ತೀಯ? ಫ್ರೆಂಡ್ಸ್, ಬೆಳಗ್ಗೆ ಹಾಗೆ ಸಾಯಂಕಾಲ ಟೈಮಲ್ಲಿ ಇಲ್ಲಿ ಜನ ವಾಕಿಂಗ್ ಬರ್ತಾರೆ. ಹಾಗೆ ಇಲ್ಲಿ ಬಂದು ಯೋಗ ಕೂಡ ಮಾಡ್ತಾರೆ. ಹಾಂ, ಯೋಗ ಪಾಯಿಂಟ್ ರೀ ಅದ. ಫ್ರೆಂಡ್ಸ್, ದಾರಿ ಉದ್ದಕ್ಕೂ ಮಧ್ಯದಲ್ಲಿ ಈ ಥರ ಗಿಡಗಳನ್ನ ನೆಟ್ಟು ಸುತ್ತಲೂ ಕಟ್ಟೆ ಕಟ್ಟಿದ್ದಾರೆ. ಅಂದರೆ ವಾಕಿಂಗ್ ಎಲ್ಲ ಆಯ್ತಂದರೆ ದನು ಆದರೆ ಬಂದು ಕೂತ್ಕೋಬೋದು. ಹಾಗೆ ಆ ಥರ ಸ್ಟೂಲ್ ಕೂಡ ಅರೇಂಜ್ ಇದ್ದಾವೆ, ಅಲ್ಲೂ ಕೂಡ ಕೂತ್ಕೊಳ್ಬೋದು. ಚೆನ್ನಾಗಿದೆ ಪ್ಲೇಸ್ ಇದು. ಸೊ ಗಾಯ್ಸ್, ಈಗ ನಾವು ಟ್ರೀ ಪಾರ್ಕ್ ಬಂದಿದ್ದೀವಿ. ನೋಡ್ಬೋದು ರಾಕಿ ಏನು ಮಾಡ್ತಾ ಇದ್ದಾನೆ ನೋಡಿ. ಯಾರ್ಯಾರು ಬಂದಿದ್ದೀವಪ್ಪ ಅಂತಂದರೆ ರಾಕಿ, ನಮ್ಮ ಅಕ್ಷಯ್ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಹಾಂ, ಮತ್ತು ನಮ್ಮ ಪೃಥ್ವಿ, ಜೈ ಹರಿ, ಮತ್ತು ನಮ್ಮ ಸಂಕೇತ್, ಮತ್ತು ಇವರು ನಮ್ಮ ಹೋಮ್ ಮಿನಿಸ್ಟರ್ ಶೀತಲ್, ಮತ್ತು ಸ್ವಯಂ ನಮ್ಮ ಪೂರ್ವಿ, ಒನ್ ಆ್ಯಂಡ್ ಓನ್ಲಿ ಪೂರ್ವಿ. ಎಸ್, ಈಗ ನಾವು ನೇರವಾಗಿ ಅಲ್ಲಿ ಮುಂದ್ಗಡೆ ಏನು ಮಾಡಿದಾರಪ್ಪ ಅಂತಂದ್ರೆ ಮಕ್ಕಳಿಗೋಸ್ಕರ ಒಂದು ಆಟ ಆಡೋಕ್ಕೆ ಗೇಮ್ಸ್ ಇದ್ದಾವೆ. ಅಲ್ಲೊಂದು ಮ್ಯಾಗಿ ಪಾಯಿಂಟು ಮತ್ತು ಸ್ಟಾರ್ಟಿಂಗ್ ಒಂದು ತೋರಿಸಿದ್ವಿ ಅಲ್ಲ. ಹಾಂ ಹಾಂ
ಸೊ ಆ ಕಡೆ ಹೋಗ್ಲಿಕ್ಕೆ ಈಗ ನಮ್ಗೆ ಸ್ವಲ್ಪ ಅಡಚಣೆ ಇದೆ. ನಾವೇನು ಮಾಡೋದಪ್ಪ ಅಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಅಲ್ಲಿ ಆಟ ಆಡೋದೆಲ್ಲ ತೋರಿಸಿ ನಾವು ನೇರವಾಗಿ ಮತ್ತೆ ಅಲ್ಲಿ ಬಂದು ಮ್ಯಾಗಿ ಮಾಡೋದು ಸಿತಲ್ಲ. ಓಕೆ ಎಸ್, ಈಗ ನಾವು ತಡ ಮಾಡದೆ ಹೋಗೋಣ. ಎಸ್ ಬನ್ನಿ. ತಗೋಣ ಎಲ್ಸ್ ರೊಕ್ಕ ಹೇಳ. ಸೊ ಗೈಸ್ ಫೈನಲಿ ನಾವು ಬಂದಿದ್ದೀವಿ. ಮಕ್ಕಳಿಗೋಸ್ಕರ ಗೇಮ್ಸ್ ಇದ್ದಾವೆ ನೋಡಿ. ಈ ಕಡೆ ಬಾ, ಈ ಕಡೆ ಬಾ. ಶೀತಲ್ ಸ್ಟಾರ್ಟ್ ಮಾಡಿದೀಗ. ಮೊದಲಿದ್ದಾಗ ಭೀ ಇದನ್ನ ಆಡ್ತಿದ್ವಿ, ಮತ್ತೆ ಇವು ಇದನ್ನ ಆಡೋದಿಲ್ಲಕ್ಕ. ಹಾಂ ನೋಡಿ ಬರ್ರಿ, ನೋಡ್ಬೋದು ಎಷ್ಟು ಚೆನ್ನಾಗಿವೆ ಅಂತ ಆಡಲಿಕ್ಕೆ ಮಕ್ಕಳಿಗೆ. ಶೀತಲ್ ಹೆಂಗದಾವು? ಹಾಂ ಜೇರಿ ಸಾವಕಾಶ. ಶೀತಲ್ ಇವೆಲ್ಲ ಮೊದಲು ಇಲ್ಲಾಗಿದ್ದವಲ್ಲ. ಹಾಂ ಹೌದು, ಮಸ್ತ್ ಮಾಡಿದಾರ. ವಾ ಶೀತಲ್ ಗಚ್ ಹಿಡ್ಕೋ, ಮ್ಯಾಗಿ ಮಾಡಕ್ಕಿದೇನ? ಹಾಂ ಮಾಡ. ಹಾಂ ಹಾಂ ನೋಡು. ವಾ ಪೂರ್ವಿ ನೀ ಏನು ಮಾಡಕತ್ತಿ? ಹಾಂ ಇಲ್ಲಿ ನೋಡು ನಮ್ಮ ಪೃಥ್ವಿ. ವಾ ಜಿಮ್. ಹಾಂ ಅಕ್ಷಯ್ ಮಸ್ತು. ಹಾಂ ಎಲ್ಲ ಮಸ್ತ್ ಮಾಡಿದಾರೆ ಹೊಸವ. ಹೇಳ್ಸಿತ್ತಲ್ಲ ಏನಿದೆ ಇದು? ಯಾವಂತ ಆಟ? ಎಕ್ಸೋ. ಹಾಂ ಏನು ಮಾಡೋದು ಮಾಡಿ ತೋರಿಸು. ಇದು ಎಕ್ಸ್. ಹಾಂ ಅದು ಎಕ್ಸ್ ಆಗಬಾರ್ದನ ಅಲ್ಲಿ ಒಂದು ಲೈನ್ ಒಳಗೆ ಆಗಬಾರ್ದು. ಆಟ ಟೈ ಆಯ್ತಾ? ಹಾಂ ಬೇರೆ ಟ್ರೈ ಮಾಡ್ರಿ. ಸ್ವಯಂ ತೀರಕ್ಸಾದ ಸ್ವಯಂ ಜಟ್ ಶಕ್ತಿ ಐತಿ ಹೇಳಿ ನೋಡ್ರಿ. ತಲಿ ಗಿರ್ರನಾಗತೈತಿ. ಹಾಂ ನೋಡಿ. ಹಾಂ ರೊಕ್ಕಿ ಮಸ್ತ್. ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ ಜೈರಿ, ಈ ಕಡೆ ನೋಡ್ರಿ. ರೊಕ್ಕಿ ಜೈರಿ ನಿಲ್ಲಕೋಲಿ. ಫ್ರೆಂಡ್ಸ್ ಇವಾಗ ನಾವು ಎಲ್ಲಿ ಫುಡ್ನ ಪ್ರಿಪೇರ್ ಮಾಡೋರಿದ್ವಲ್ಲ ಆ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಗ್ಯಾಸ್ ಅದು ಎಲ್ಲ ಇದೆ. ಸೊ ಮ್ಯಾಗಿ ಪ್ರಿಪೇರ್ ಮಾಡಿದ್ದೀವಿ. ಹಾಗೆ ಆ ಕಡೆ ಸನ್ಸೆಟ್ ಕೂಡ ಆಗ್ತಾ ಇದೆ. ಸೊ ಇದೆಲ್ಲದನ್ನು ಮೆಟೀರಿಯಲ್ಸ್ ತೆಗೆದಿಟ್ಟು ಮ್ಯಾಗಿ ಮಾಡಬೇಕು. ವ್ಯೂ ಪಾಯಿಂಟ್. ಹಾಯ್ ಫ್ರೆಂಡ್ಸ್. ಶೀತಲ್ ಏನಾದರೂ ಹೆಲ್ಪ್ ಬೇಕಾರೆ ಕೇಳ. ಸೊ ಇವತ್ತು ನಾವು ಯೂಸ್ ಮಾಡ್ತಾ ಇರೋದು ಹಿಪ್ಪಿ ಅಲ್ಲ, ಮ್ಯಾಗಿ ಐತೆನಾ? ಮ್ಯಾಗಿ ಮಸಾಲ. ಮ್ಯಾಗಿ ಎಷ್ಟು 6 ಪೀಸ್ ಇರ್ತಾವೆ ನಿಂತ್ರು. ಮುರಿಯೋದನ್ನ ಅಖಂಡ ಮಾಡೋದ? ನೋಡ್ರಿ. ಹಾಂ ಸರ್. ಎಣ್ಣೆ ಇದ್ರೊಳಗೆ ಸಾಸಿವೆ ಜೀರಿಗೆ ಮಿಕ್ಸ್ ಅದಾವು. ಶೇಂಗಾ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಿಡಿಯೋದು ಇದ್ರು ಕೂಡ ಮತ್ತೆಲ್ಲ ಕೆಳಗಿಡ್ಬೇಕು. ಕೊತ್ತಂಬರಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ. ಸಹಿಸ್ಕೋಬೇಕು. ಈಗ ಕರಿಬೇವು ಹಾಕೊಂಡಿದ್ದೀವಿ. ಎಲ್ಲ ತಗೊಂಡು ಇದ್ರೊಳಗೆ ಹಾಕಬೇಕು. ಸ್ವಲ್ಪ ಟರ್ಮರಿಕ್. ಕಲರ್ ಈಗ ನೆಕ್ಸ್ಟ್ ಈಗ ಮ್ಯಾಗಿ ಮಸಾಲ ಮಿಕ್ಸ್ ಮಾಡಿ. ಅರೋಮಾ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ. ನಮ್ಮ ಅತ್ತೆ ಈಗಾಗಲೇ ಒಂದು ಮ್ಯಾಗಿ ಮಸಾಲ ಬೇಡಿದ್ದಾನೆ. ಒಂದು ಮ್ಯಾಗಿ ಮಸಾಲ ಓನ್ಲಿ ಮಸಾಲ ಬೇಕಂತೆ ಅವನಿಗೆ. ಮಸಾಲ ಕೊಟ್ವಿ, ಖಾಲಿ ಆಗಿದೆ. ವಾಟರ್ನ ಆ್ಯಡ್ ಮಾಡಬೇಕು.
ಸ್ಪೂನ್ ತರಬೇಡ್ರಿ ಅಡ್ಡ. ಶೀತಲ್ ನಾವು ಎಷ್ಟು ಪ್ಯಾಕೆಟ್ ಮಾಡೋದು ಇವಾಗ? 8 ಪ್ಯಾಕೆಟ್ ಮ್ಯಾಗಿ ಮಾಡ್ತಾ ಇದ್ದೀವಿ ಗೈಸ್. 7 ಅಷ್ಟೇ ಮಸಾಲೆ ಇದೆ, 1 ಅಕ್ಷಿ ಕೊಡಿ. ಒಂದು ಅಕ್ಷಿಗೆ ನೋಡಿ ಬಿಟ್ಬಿಡೋದು. ರಾಕಿಗೆ ನಾವು ಬಿಸ್ಕೆಟ್ ತಂದಿದ್ದೀವಿ. ಆ ಮಗದ ಲಕ್ಷ ಎಲ್ಲ ಇಲ್ಲೇ ಇದೆ. ಶಿಡಿಲಿ ಹೇಳಪ್ಪ, ನಿಮ್ಮ ಸರ್ ಕೆಟ್ಟ ಚಿಂತೆ ಮಾಡೋರು ನೀವು. ಈಗ ಕೆಲವೇ ನಿಮಿಷಗಳಲ್ಲಿ ರೆಡಿ ಐತ್ರಿ. ಮಸ್ತ್ ರೆಡಿ. ಇವಾಗ ಬಿಸಿ ಬಿಸಿ ಮ್ಯಾಗಿ ತಿನ್ನೋದಷ್ಟೇ. ಇವಾಗ ನೋಡ್ಬೋದು ಹೆಂಗೆ ರೆಡಿ ಆಗಿದೆಯಾ ಚೆನ್ನಾಗಂತ. ಆಯ್ತಲ್ರಿ, ಬಂದ್ ಮಾಡ್ರಿ. ಬಂದು ಮಾಡೋಣ. ಮ್ಯಾಗಿ ಅಂತೂ ರೆಡಿ ಆಯಿತು. ಇನ್ನೇನಿದ್ರು ಬ್ಯಾಟಿಂಗ್ ಅಷ್ಟೇ. ಶೀತಲ್ ಹೆಂಗಾಗೈತಿ? ನಾ ಮಾಡಿದ್ದೇನೆ. ಸರಿ ಅಂತೂ ಇಂತೂ ಮ್ಯಾಗಿ ಮಾಡ್ಕೊಂಡ್ ಕಲ್ತ್ರಿ. ಕತ್ಲೆ ಆಯಿತು, ಇನ್ನೊಂದು ಸ್ವಲ್ಪ ಬೇಗನೆ ಮಾಡಬೇಕಾಗಿತ್ತು ಬೆಳಕಿನಾಗ. ಸೊ ನಮ್ಮ ರಾಕಿ ಬಿಸ್ಕೆಟ್ ತಿಂತಾ ಇದ್ದಾನೆ. ಯಾಕ ಬಿಸ್ಕೆಟ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮಗೆಲ್ಲ ಹೆಂಗೆ ಅನಿಸ್ತು ಇವತ್ತಿನ ದಿನ? ಬೆಸ್ಟ್ ಇತ್ತು. ಸೊ ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ರಾಕಿಗೂ ಕೂಡ ಎಂಜಾಯ್ಮೆಂಟ್ ಆಯಿತು. ನಾವು ಕೂಡ ಇವಾಗ ಮ್ಯಾಗಿ ತಿಂದು ಕತ್ಲಾಗ್ತಾ ಬಂತು. ಹತ್ರ 6:30 7 o'clock ಆಯ್ತು ಅನ್ಸುತ್ತಲ್ಲ. ಸೊ ಇವಾಗ ಮನೆಗೆ ಹೋಗಬೇಕು. ಹಾಗಾಗಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.